ನಮಸ್ಕಾರ ಸ್ನೇಹಿತರೆ, ಆರ್ಸಿಬಿ ತಂಡಕ್ಕೆ ಎಂಟ್ರಿ ನೀಡಲು ಸಜ್ಜಾದರು ಸ್ಟಾರ್ ಆಟಗಾರರು. ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ. ಆರ್ಸಿಬಿಯಿಂದ ರಿಲೀಸ್ ಆದರು ಸ್ಟಾರ್ ಆಟಗಾರರು. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿಯಿಂದ ರಿಲೀಸ್ ಆದ ಆ ಸ್ಟಾರ್ ಆಟಗಾರರು ಯಾರ್ಯಾರು ಮತ್ತು ತಂಡಕ್ಕೆ ಎಂಟ್ರಿ ನೀಡಲಿರುವ ಆ ಆಟಗಾರರು ಯಾರ್ಯಾರು, ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, 2025ರ IPLಗಾಗಿ ಎಲ್ಲಾ ಫ್ರಾಂಚೈಸಿಗಳು ಭರದ ಸಿದ್ಧತೆಗಳನ್ನ ನಡೆಸಿಕೊಳ್ಳುತ್ತಿವೆ ಸ್ನೇಹಿತರೆ. ಇನ್ನೇನು ಕೇವಲ 2 ತಿಂಗಳಲ್ಲೇ ಆಕ್ಷನ್ ನಡೆಯಲಿದೆ. ಹೀಗಾಗಿ ಆಕ್ಷನ್ ಕುರಿತು ಎಲ್ಲ ಫ್ರಾಂಚೈಸಿಗಳ ನಡುವೆ ಚರ್ಚೆ ಶುರುವಾಗಿವೆ ಸ್ನೇಹಿತರೆ. ಕೆಲ ಫ್ರಾಂಚೈಸಿಗಳು 3 ರಿಟೆನ್ಷನ್ ಇರಬೇಕು ಎಂದು ವಾದಿಸುತ್ತಿದ್ದರೆ, ಇನ್ನು ಕೆಲ ಫ್ರಾಂಚೈಸಿಗಳು 3ರ ಬದಲಿಯಾಗಿ 5 ರಿಟೆನ್ಷನ್ ಇರಬೇಕು ಎಂದು ವಾದ ಮಂಡಿಸುತ್ತಿವೆ ಸ್ನೇಹಿತರೆ. ಆದರೆ ಇದರ ಬಗ್ಗೆ BCCI ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತದೆ ಮತ್ತು ಆರ್ಸಿಬಿ ತಂಡವು 2025ರ IPLಗಾಗಿ ತಂಡದಿಂದ ಸ್ಟಾರ್ ಆಟಗಾರರನ್ನ ರಿಲೀಸ್ ಮಾಡಲು ಸಜ್ಜಾಗುತ್ತಿದೆ. ಹೌದು ಸ್ನೇಹಿತರೆ, 2025ರ IPLಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಫ್ಯಾಫ್ ಡು ಪ್ಲೆಸಿಸ್ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರನ್ನ ರಿಲೀಸ್ ಮಾಡಲಿದೆ. ಫ್ಯಾಫ್ ಡು ಪ್ಲೆಸಿಸ್ ರವರಿಗೆ ಈಗಾಗಲೇ 40 ವರ್ಷ ದಾಟಿರುವ ಕಾರಣ ಅವರನ್ನ ರಿಲೀಸ್ ಮಾಡಲಾಗುತ್ತಿದೆ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಕಡೆಯಿಂದ ಕಳೆದ 2 ಸೀಸನ್ಗಳಲ್ಲಿ ನಿರೀಕ್ಷಿತ ಆಟ ಮೂಡಿ ಬಂದಿಲ್ಲ. ಹೀಗಾಗಿ ಈ ಇಬ್ಬರು ಆಟಗಾರರನ್ನ ರಿಲೀಸ್ ಮಾಡಿ ಯುವ ಆಟಗಾರರತ್ತ ಮುಖ ಮಾಡಲು ಆರ್ಸಿಬಿ ಫ್ರಾಂಚೈಸಿಯು ಯೋಚಿಸುತ್ತಿದೆ ಸ್ನೇಹಿತರೆ. ಮತ್ತು ಆರ್ಸಿಬಿಯ ರಿಟೇನ್ ಲಿಸ್ಟ್ ಬಗ್ಗೆ ಮಾತನಾಡುವುದಾದರೆ, ವಿರಾಟ್ ಕೊಹ್ಲಿ ಮತ್ತು ಮೊಹಮ್ಮದ್ ಸಿರಾಜ್ ಹಾಗೂ ರಜತ್ ಪಾಟಿದಾರ್ ಅವರು ಇಂಡಿಯನ್ ಪ್ಲೇಯರ್ ಗಳಾಗಿ ರಿಟೇನ್ ಆಗಲಿದ್ದಾರೆ ಮತ್ತು ವಿಲ್ ಜಾಕ್ಸ್ ಹಾಗೂ ಕ್ಯಾಮರಾನ್ ಗ್ರೀನ್ ರವರನ್ನ RTM ಕಾರ್ಡ್ ಬಳಸಿ ಆರ್ಸಿಬಿ ತಂಡವು ತನ್ನಲ್ಲಿ ಉಳಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ಇನ್ನು ಆರ್ಸಿಬಿ ತಂಡಕ್ಕೆ ಎಂಟ್ರಿ ನೀಡಲಿರುವ ಆ ಸ್ಟಾರ್ ಆಟಗಾರರು ಯಾರ್ಯಾರು ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇದಾಗಿ ಹಾರ್ದಿಕ್ ಪಾಂಡ್ಯ. ಮುಂಬೈ ಇಂಡಿಯನ್ಸ್ ತಂಡದಿಂದ ಹಾರ್ದಿಕ್ ಪಾಂಡ್ಯ ಹೊರ ಬಂದಿದ್ದೇ ಆಗಿದ್ದಲ್ಲಿ ನಾಯಕನ ಹುಡುಕಾಟದಲ್ಲಿರುವ ಆರ್ಸಿಬಿ ತಂಡಕ್ಕೆ ಇವರು ಒಳ್ಳೆಯ ಆಯ್ಕೆಯಾಗಲಿದ್ದಾರೆ ಸ್ನೇಹಿತರೆ. ಮತ್ತು ಎರಡನೇ ಆಟಗಾರ ಬಂದ್ಬಿಟ್ಟು ಮಿಚೆಲ್ ಸ್ಟಾರ್ಕ್. ಕಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಇವರನ್ನ ಕಳೆದ ಆಕ್ಷನ್ ಅಲ್ಲಿ ಭಾರಿ ಮೊತ್ತವನ್ನೇ ಪೇರಿಸಿ ಖರೀದಿ ಮಾಡಿತ್ತು. ಆದರೆ ಇದೀಗ ಇವರನ್ನ ರಿಲೀಸ್ ಮಾಡುವುದು ಬಹುತೇಕ ಕನ್ಫರ್ಮ್ ಆಗಿದೆ. ಈ ಘಾತಕ ವೇಗದ ಬೌಲರ್ ಅನ್ನ ಆರ್ಸಿಬಿ ಖರೀದಿಸಲು ಎದುರು ನೋಡುತ್ತಿದೆ. ಮತ್ತು ಮೂರನೇ ಆಟಗಾರ ಬಂದ್ಬಿಟ್ಟು ಟ್ರಾವಿಸ್ ಹೆಡ್. T20 ಕ್ರಿಕೆಟ್ ನ ದೈತ್ಯ ರಾಕ್ಷಸ ಬ್ಯಾಟ್ಸ್ಮನ್ ಎಂದು ಗುರುತಿಸಿಕೊಂಡಿರುವ ಟ್ರಾವಿಸ್ ಹೆಡ್ ರವರನ್ನ ಕೂಡ ಆರ್ಸಿಬಿ ತಂಡವು ತನ್ನ ತಂಡಕ್ಕೆ ಕರೆಸಿಕೊಳ್ಳಲು ಎಲ್ಲ ಪ್ಲಾನ್ ಗಳನ್ನ ರೂಪಿಸುತ್ತಿದೆ ಸ್ನೇಹಿತರೆ. ಬಂಧುಗಳೇ, ನಿಮಗೆ ಅನಿಸುತ್ತದೆ ಆರ್ಸಿಬಿಯು ಆಕ್ಷನ್ ಅಲ್ಲಿ ಈ ಮೂವರನ್ನ ಖರೀದಿ ಮಾಡಬೇಕೋ ಅಥವಾ ಬೇಡವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.